ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಹಾವೇರಿಯನ್ನ ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿ ಈಗ ಅಸ್ತವ್ಯಸ್ತವಾಗಿರುವಂಥದ್ದು. ಕಳೆದ ಕೆಲ ವರ್ಷಗಳ ಹಿಂದೆ ಸಂಬಂಧಪಟ್ಟಂತೆ ಆಂಧ್ರ ಮೂಲದ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿ ಈ ಒಂದು ಹೆದ್ದಾರಿ ಕಾಮಗಾರಿಯನ್ನು ಕೈಗೊಂಡಿತ್ತು. ಆದರೆ ಇದುವರೆಗೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅರೆಬರೆ ಕಾಮಗಾರಿಯಿಂದ ಜನರು ಕೂಡ ರೋಸಿ ಹೋಗಿದ್ದಾರೆ. ಗಮನಿಸಬಹುದು, ಇದು ಶಿರಸಿಯಿಂದ ಹಾವೇರಿ ಸಂಪರ್ಕಿಸುವಂಥ ರಸ್ತೆ ಆಗಿರುವಂಥದ್ದು. ಇದೀಗ ರಸ್ತೆ ಕೂಡ ಅರೆಬರೆ ಕಾಮಗಾರಿ ಮಾಡಿದ್ರಿಂದ ಜನರು ಪ್ರತಿನಿತ್ಯವೂ ಧೂಳು ತಿನ್ನುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಲ್ಲಲ್ಲಿ ಅಪಘಾತಗಳು ಸಂಭವಿಸಿ ಜನರು ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಳ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸಂಬಂಧಪಟ್ಟಂತೆ ಈ ಭಾಗದ ನಾಗರಿಕರು ಅಂದ್ರೆ ಚಿಪ್ಗಿ ಆಗಿರ್ಬೋದು, ಬಿಸ್ಲುಕೊಪ್ಪ ಆಗಿರ್ಬೋದು, ಗೌಡಳ್ಳಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಭಾಗದ ನಾಗರಿಕರು ಕೂಡ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ತಮ್ಮ ಊರಿಗೆ ಮಾಡಿರುವಂತಹ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿನ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದ್ರು. ಗಮನಿಸಬಹುದು, ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವಂತಹ ಶಾಲೆಗಳಿಗೆ ಮ್ಯಾಟ್ ಅನ್ನು ಕೂಡ ಅಳವಡಿಸಿರುವಂತದ್ದು. ಧೂಳುಗಳು ಬಾರದಂತೆ ತಡೆಯಲು ಮ್ಯಾಟ್ಗಳನ್ನು ಕೂಡ ಅಳವಡಿಸಲಾಗಿದೆ. ಹೆದ್ದಾರಿ ಪಕ್ಕದಲ್ಲಿರುವಂತಹ ಎಲ್ಲಾ ಮನೆಗಳಿಗೂ ಕೂಡ ಈ ರೀತಿಯಾಗಿ ಧೂಳನ್ನ ತಡೆಯುವ ಒಂದು ಪ್ರಯತ್ನ ಕೂಡ ಮಾಡಲಾಗಿದೆ. ಆದರೆ ಪ್ರತಿನಿತ್ಯವೂ ಕೂಡ ವಾಹನಗಳ ಓಡಾಟದಿಂದ ನಾಗರಿಕರು ಧೂಳು ತಿನ್ನುವ ಪರಿಸ್ಥಿತಿ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಜನರು ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಎಚ್ಚೆತ್ತುಕೊಂಡಾದ್ರೆ ಖಂಡನೆ ಕೂಡ ವ್ಯಕ್ತಪಡಿಸ್ತಾರೆ. ಅವರ ನಿರ್ಲಕ್ಷ್ಯಕ್ಕೆ ಖಂಡನೆ ಕೂಡ ವ್ಯಕ್ತಪಡಿಸ್ತಾರೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿರುವಂಥದ್ದು. ರಸ್ತೆಯ ಅವ್ಯವಸ್ಥೆಯ ಬಗ್ಗೆ, ಸಂಬಂಧಪಟ್ಟಂತೆ ಕಾಮಗಾರಿಯ ಒಂದು ಆಮೆಗತಿಯ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ಸ್ಥಳೀಯರನ್ನೇ ಮಾತಾಡ್ತೀರಿ. ಮೇಡಮ್, ಏನ್ ಹೇಳ್ತೀರಿ? ಈಗ ರಸ್ತೆ ಪರಿಸ್ಥಿತಿ ಏನಾಗಿದೆ, ಏನೇನು ತೊಂದರೆ ಆಗ್ತಾ ಇದೆ? ಮೊದಲೇ ರಸ್ತೆ ಹದಗೆಟ್ಟಿತ್ತು. ಅದರಲ್ಲಿ ಈಗ ಕಾಮಗಾರಿ ಸ್ಟಾರ್ಟ್ ಮಾಡಿ 6 ತಿಂಗಳಾಯಿತು. 6 ತಿಂಗಳಲ್ಲಿ ಜಾತ್ರೆ ಬಂತು ಅಂತ ಹೇಳಿ ಮತ್ತೆ ಸ್ಟಾಪ್ ಮಾಡ್ತೀವಂತ ಹೇಳಿದ್ರು. ಆಯಿತು ಅಂತ ಒಪ್ಕೊಂಡ್ವಿ. ಅಷ್ಟರ ನಂತರ ಇಲ್ಲ, ನಾವು ಕಂಟಿನ್ಯೂ 24 ಗಂಟೆಯಲ್ಲಿ ಕಂಟಿನ್ಯೂ ಒಂದು 7ರಿಂದ 8 ಟ್ರಿಪ್ ನೀರು ಹಾಕ್ತೀವಂತ ಭರವಸೆ ಕೊಟ್ಟರು. ಅದಕ್ಕೂ ಒಪ್ಕೊಂಡ್ವಿ. ಈಗ ಜಾತ್ರೆ ಆದ ತಕ್ಷಣ ಒಬ್ಬರು ಕಾಮಗಾರಿ ಮಾಡೋರು ಇಲ್ಲ, ಕಾಂಟ್ರಾಕ್ಟ್ ತಗೊಂಡವರು ಇಲ್ಲ. ನಮ್ಮಲ್ಲಿ ಆರಿಸಿ ಬಂದ ಪ್ರತಿನಿಧಿಗಳು ನಮಗೆ ಭರವಸೆ ಕೊಡ್ತಾ ಇಲ್ಲ. ಇದರಿಂದ ನಮಗೆ ನಮ್ಮ ತಂದೆಯವರು ಸಹ ಆಸ್ಪತ್ರೆಯಲ್ಲಿ ಇದ್ದಾರೆ. ಇವತ್ತು ಇದ್ದಾರೆ, ಉಸಿರಾಟ ತೊಂದರೆಯಿಂದ ಆಸ್ಪತ್ರೆಯಲ್ಲಿ ಇದ್ದಾರೆ. ಇಲ್ಲೆಲ್ಲರೂ ಆಲ್ಮೋಸ್ಟ್ ಪೇಷಂಟ್ಗಳೇ, ಹಾರ್ಟ್ ಪೇಷಂಟ್ಗಳು, ಅವರು ಇವರು ಬಿಸ್ನೆಸ್ ಮಾಡೋರಿಗೆ ತುಂಬಾ ಹೊಡೆತ ಆಗ್ತಾ ಇದೆ. ಸ್ಕೂಲು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದನ್ನ ಆದಷ್ಟು ಬೇಗ ನಮಗೆ ಸರಿಪಡಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ಲಿಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತೀನಿ. ರಸ್ತೆ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಿ? ರಸ್ತೆ ವ್ಯವಸ್ಥೆ ಬಗ್ಗೆ ನೋಡ್ರಿ, ನಮ್ಮ ಅಲ್ಲಿ ಹಿಡಿದಿರ್ಬೇಕಾರೆ ಆ ಕಡೆ ಅದು ಮನೆ ನಮ್ದು. ಅಲ್ಲಿ 2 ಜನ ಮಕ್ಕಳಿದ್ದಾರೆ. ಈಗ CET ಎಕ್ಸಾಮು, ಅವರಿಗೆ ಈ ಧೂಳಿನಿಂದ ಅಲರ್ಜಿ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡು ಬಂದ್ವಿ. ಇದಕ್ಕೆ ಏನು ಅನ್ಕೊಂಡು ನೀವೇ ವಿಡಿಯೋ ಮಾಡಿ ತೋರಿಸ್ರೆ ಆಗ್ಲಿಲ್ಲ. ಅವ್ರು ಬರ್ಬೇಕಲ್ಲ, ಅವ್ರು ಬಂದು ಸರಿ ಮಾಡ್ಬೇಕು. ನಾವಿಲ್ಲಿ ಇದು ಮಾಡೋದು, ಪ್ರತಿಭಟನೆ ಮಾಡೋದು, ಅವ್ರು ಅಲ್ಲಿರೋದು, ಇದು ಯಾರಿಗೆ ಗೊತ್ತಾಗ್ತಾ ಉಂಟೀಗ? ಮಕ್ಕಳಿಗೆ ಎಲ್ಲರಿಗೂ ಸಿಕ್ಕಾಪಟ್ಟಿ ತೊಂದರೆ ಆಗ್ತಾ ಇದೆ. ಒಂದು ಬಟ್ಟೆ, ಒಂದು ಇದನ್ನ ಯಾವುದನ್ನು ನಮ್ಗೆ ಮುಟ್ಲಿಕ್ಕೆ ಆಗುತ್ತಾ ಇಲ್ಲ. ಹಾಗಾಗಿ ಅತಿ ಶೀಘ್ರದಲ್ಲಿ ನಮ್ಗೆ ಇದನ್ನ ಮಾಡ್ಕೊಡೋ ವ್ಯವಸ್ಥೆ ಮಾಡ್ಬೇಕು ಅವರು. ಇಲ್ದಿದ್ರೆ ಮುಂದಿನ ನೋಡ್ಕೊಳ್ತೇವೆ. ರಸ್ತೆ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಿ ಸರ್? ರಸ್ತೆ ವ್ಯವಸ್ಥೆ ಬಗ್ಗೆ ನಾವು ಹಿಂದೆ ಎಲ್ಲ ನಮ್ಮ ಊರ ಜನ ಸೇರಿ ನಾವು AC ಹತ್ರ ಹೋಗಿದ್ವಿ. ಅಸಿಸ್ಟೆಂಟ್ ಕಮಿಷನರಿಗೆ ಅರ್ಜಿ ಕೊಟ್ಟ ಮೇಲೆ ಅವರು ಹೈಯರ್ ಆಫೀಸರ್ ಹತ್ರ ನ್ಯಾಷನಲ್ ಹೈವೇ ಮಾತಾಡ್ತೀನಿ ಅಂದರು. ಕಡೆಗೆ ಇಲ್ಲಿ ಬಂದು ನೋಡಿಕೊಂಡು ದಿನಕ್ಕೆ 8 ಸಲ ನೀರು ಹೊಡಿತೇವೆ ಅಂತ ಹೇಳಿದರು. 8 ಸಲ ಬಿಡಲಿ, 1 ಸಲನೂ ಹೊಡಿತಾ ಇಲ್ಲ. ಮತ್ತು ಕಾಮಗಾರಿ ಮಾಡೋರು ಯಾರೂ ಇಲ್ಲ. ತಿಂಗಳುಗಟ್ಟಲೆ ಆಯಿತು. ಬೇಕಾದ್ರೆ ನೀವು ನಾವು ಊರ ಜನರು ಕೂಡ ಇದು ಶಾಲೆಗೆ ಮಕ್ಕಳು ಊಟದ ತಾಟ್ನಲ್ಲಿ ಧೂಳ ಬರ್ತದೆ. ತಾಟ್ ಹಿಡ್ಕೊಂಡು ಕುಂತ್ರೆ ಬಿಸಿ ಊಟ ಮಾಡಬೇಕಂದ್ರೆ ಧೂಳು. ಹಾಗಾಗಿ ಊರ ಜನ ಎಲ್ಲ ಸೇರಿ ಇದನ್ನು ಶಾಲೆಗೆ ಬಂದ್ ಮಾಡಿದ್ವಿ. ಇಷ್ಟಾದ್ರೂ ಇನ್ನೂ ಶಾಲೆಗೆ ರಜೆ ಇದೆ, ಮತ್ತೆ ಮಳೆಗಾಲ ಕೂಡ ಶುರು ಆಗ್ತದೆ. ಮತ್ತೆ ಪರಿಸ್ಥಿತಿ ಏನಾಗ್ಬೋದು? ಈ ಮಳೆಗಾಲದಲ್ಲಿ ಇದು ಆಗಲಿಲ್ಲ ಅಂದ್ರೆ ಮಳೆಗಾಲದಲ್ಲಿ ಹುಬ್ಳಿ ರೋಡ್ 100% ಬಂದ್ ಆಗುತ್ತೆ. ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವ್ರು ಮಾಡಲಿಲ್ಲ ಅಂದ್ರೆ May 12ಕ್ಕೆ ನಾವು ಯಾರಿಗೂ ಕೇಳೋದಿಲ್ಲ. ಈ ರಸ್ತೆಯಲ್ಲಿಯೇ ಶಾಸಕರು, ಸಂಸದರು ಎಲ್ಲರೂ ಓಡಾಡ್ತಾರೆ. ಜನಪ್ರತಿನಿಧಿಗಳು ಎಲ್ಲ ಹೈಬ್ರಿಡ್ ಕಾರುಗಳು, ಅವರಿಗೆ AC ರೂಮ್ನಲ್ಲಿ ಹೊಡ್ಕೊಂಡು ಹೋಗ್ತಾರೆ, ಗೊತ್ತಾಗೋದಿಲ್ಲ. ಜನಸಾಮಾನ್ಯರು ಬೇಡ, ಎಲ್ಲ ವಯಸ್ಸಾದವ್ರಿಗೆ. ಕೊರೋನಾ ಕಾಲದಲ್ಲೂ ಇಷ್ಟು ಕಷ್ಟಪಡಲಿಲ್ಲ. ಈಗ ಅದಕ್ಕಿಂತ ದೊಡ್ಡ ಕೊರೋನಾ ಬಂದದೆ. ಇದು ಚೀನಾದಲ್ಲ, ಇದು ನಮ್ದು ಇಲ್ಲಿದೆ ರಾಜಕಾರಣಿಗಳೇ ಕೊರೋನಾ ಇದು. ಸರ್, ಈಗ ಏನ್ ಹೇಳ್ತಾರೆ ಸರ್? ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಜನಪ್ರತಿನಿಧಿಗಳು? ಏನ್ ಸರ್? ಸರ್, ಈಗ ಜನಪ್ರತಿನಿಧಿ ಕೇಳಿದ್ರೆ ನಮಗ್ ಸಂಬಂಧ ಇಲ್ಲ ಅಂತಾರೆ. ನಮ್ಗೆ ಅವ್ರ ಸಂಬಂಧ ಉಳಿಲಿ ಅಥವಾ ಬಿಡ್ಲಿ. ಈಗ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ಗಳನ್ನು ತುಂಬ್ತಾ ಇದ್ದಾಗದೆ. ಈಗ ಮನೆ ಕರ ಇರಬಹುದು, ಅದೇ ರೀತಿ ವಾನ್ಸರು ಪ್ರತಿನಿತ್ಯ ನಾವು ಟ್ಯಾಕ್ಸ್ಗಳನ್ನು ತುಂಬಿದ್ರೂ ಕೂಡ ಇವ್ರು ಈ ಕಡೆ ಕಣ್ಣೇ ಹಾಕೋದಿಲ್ಲ ಅಂದ್ರೆ ನಾವು ಅದನ್ನು ಅವ್ರಿಗೆ ನಾವು ಕೇಳೋದೇ ಇಲ್ಲ. ಆ ಹಿನ್ನೆಲೆ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು, ಸಾರಿಗೆ ಸಚಿವರಿಗೆ, ಕೇಂದ್ರ ಸರ್ಕಾರದ ಸಾರಿಗೆ ಸಚಿವರಿಗೆ ಕೂಡ ನಿನ್ನೆ ದಿನ ಪತ್ರ ಬರೆದಾಗಿದೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ, ಅವರೆಲ್ಲ ಅಧಿಕಾರಿಗಳಿರ್ಬೋದು ಮತ್ತೆಲ್ಲ ಮಲಗಿದ್ದಾರೆ. ಅವರು
ಪೂರ್ತಿ ಈಗ ಜನರ ಗೋಳು ಅವ್ರಿಗೆ ಬೇಡ. ಇಲೆಕ್ಷನ್ ಬಂದಾಗ ಮಾತ್ರ ಕೈ ಮುಕ್ಕೊಂಡು ಬರ್ತಾರೆ ಬಿಟ್ರೆ ಈ ಸಂದರ್ಭದಲ್ಲಿ ಅವ್ರು ನಾಪತ್ತೆ. ಎಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಇವ್ರಿಗೆ IPL ಟಿಕೆಟ್ ಬೇಕಂತ ಹೇಳಿದ್ರೆ ಫ್ರೀನಲ್ಲಿ ಕ್ಯೂ ನಿಲ್ತಾರೆ. ಇವ್ರಿಗೆ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಮಂತ್ರಿಗಿರಿ ಅದಕ್ಕೆ ಓಡಾಟ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಏನು ಮಾಡ್ತಿದ್ದಾಗದೆ ಕೇಳಿದ್ರೆ ಮೇ 12ರಿಂದ ಈಗ ಮೇ 12ಕ್ಕೆ ಇದೆ ಪೊಲೀಸ್ ಚೆಕ್ ಪೋಸ್ಟ್ ಹತ್ತಿರ ಪಕ್ಷಾತೀತವಾಗಿ ನಾವೀಗ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ, ಪಕ್ಷಾತೀತವಾಗಿ ನಾವು ರಸ್ತೆ ತಡೆಯನ್ನು ನಾವು ಮಾಡ್ತಿದ್ದೇವೆ. ಇದಕ್ಕೂ ಕೂಡ ಸಾರ್ವಜನಿಕರು ಬೆಂಬಲ ಅತಿ ಅವಶ್ಯ. ನಾವು ಇದು ಪ್ರತಿಭಟನೆ ಮಾಡ್ತೀವಿ ನನ್ನ ಒಬ್ಬನ ಸ್ವಾರ್ಥಕ್ಕಲ್ಲ. ಈ ಜನರ ಊರಿಗಾಗುವ ದೊಡ್ಡ ಒಂದು ರೋಗವನ್ನು ನಾವು ತಡೆಗಟ್ಟುಗೋಸ್ಕರ ಆದ್ರೂ ನಾವು ಇದನ್ನು ಪ್ರತಿಭಟನೆ ಕಾಣಿಸ್ತೇವೆ. ಸರ್ ಏನ್ ಹೇಳ್ತೀರಿ ಸರ್? ಈಗ ಕಾಮಗಾರಿ ಶುರುವಾಗಿ ಸುಮಾರು 5ರಿಂದ 6 ವರ್ಷ ಆಯ್ತು ಸರ್. ಏನ್ ಹೇಳ್ತೀರಿ? ಈ ಕಂಪನಿ ಸಂಬಂಧಪಟ್ಟ ಕಂಪನಿಯವರುಗಳು ಏನ್ ಹೇಳ್ತಾರೆ ಅಥವಾ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ? ಸರ್ ಕಾಮಗಾರಿ ಸ್ಟಾರ್ಟ್ ಆಗಿದ್ದು 2020ರಲ್ಲಿ. ಈ ಭಾಗದಲ್ಲಿ ಸ್ಟಾರ್ಟ್ ಆಗಿ ಈಗ ಒಂದು 2-3 ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್. 3 ವರ್ಷದಲ್ಲಿ ಇವತ್ತಿನವರೆಗೂ ಯಾವುದೇ ರೀತಿ ಒಂದು ಪ್ರಾಜೆಕ್ಟ್ ಹೆಡ್ ಆಗಲಿ ಅಥವಾ ಈಗ ಸಂಬಂಧಪಟ್ಟ NHA ಅಧಿಕಾರಿಗಳಾಗಲಿ ನಾವು ಪ್ರತಿದಿನ ರಸ್ತೆಗಿಳಿದು ಗಲಾಟೆ ಮಾಡೋದು, ಎಲ್ಲ ಅಧಿಕಾರಿಗಳ ವರ್ಗಗಳನ್ನು ಸಂಪರ್ಕಿಸೋದು, ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ಯಾರಿಗೆ ಏನೇ ಮಾಡಿದ್ರು ಕೂಡ ಇವತ್ತಿನವರೆಗೂ ಇಷ್ಟು ತೊಂದರೆ ಜನರಿಗೆ ಆಗ್ತಿದೆ ಅಂದರೂ ಕೂಡ ಯಾವುದೇ ರೀತಿ ಒಂದು ಪ್ರಾಜೆಕ್ಟ್ ಹೆಡ್ ಆಗಲಿ NHA ಅಧಿಕಾರಿಗಳಾಗಲಿ ಅಥವಾ ಯಾವುದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ದು ಯಾರ್ದು ತಲೆದಂಡನೂ ಆಗಲಿಲ್ಲ. ಇದಕ್ಕೆ ಸಮಸ್ಯೆಗೆ ಪರಿಹಾರನೂ ಸಿಗಲಿಲ್ಲ. ನನಗನ್ನಿಸ್ತದೆ ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಅಂದ್ರೆ ನಾವೇ ಅಯೋಗ್ಯರು ಅಥವಾ ನಮ್ಮಿಂದ ಆಯ್ಕೆ ಆದಂಥವ್ರು ಅಯೋಗ್ಯರು ಇರ್ಬೋದು ಸರ್. ಅದೊಂದೇ ಹೇಳ್ಬೋದು. ಬಿಟ್ರೆ ಜನರ ಕಷ್ಟಕ್ಕೆ ಏನು ಯಾವುದೇ ರೀತಿಯಿಂದ ಸ್ಪಂದನೆಯನ್ನ ಯಾವುದೇ ರೀತಿಯಿಂದ ಮಾಡ್ತಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾವು ರಸ್ತೆಗಿಳಿದು ಹೋರಾಟ ಮಾಡೋದು ನಿಶ್ಚಿತ ಸರ್. ಇವಿಷ್ಟು ಜನರ ಒಂದು ಆಕ್ರೋಶದ ಪರಿ. ಯಾಕಂತಂದ್ರೆ ಈಗಾಗಲೇ ಸಂಬಂಧಪಟ್ಟ ನಾಗರಿಕರು ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ, ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದಾರೆ. ಆದರೆ ಯಾರು ಕೂಡ ಈ ರಸ್ತೆಯ ಒಂದು ಪರಿಸ್ಥಿತಿಯ ಬಗ್ಗೆ ಕೇಳ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಹಾವೇರಿಯನ್ನ ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿ ಈಗ ಅಸ್ತವ್ಯಸ್ತವಾಗಿರುವಂಥದ್ದು. ಕಳೆದ ಕೆಲ ವರ್ಷಗಳ ಹಿಂದೆ ಸಂಬಂಧಪಟ್ಟಂತೆ ಆಂಧ್ರ ಮೂಲದ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿ ಈ ಒಂದು ಹೆದ್ದಾರಿ ಕಾಮಗಾರಿಯನ್ನು ಕೈಗೊಂಡಿತ್ತು. ಆದರೆ ಇದುವರೆಗೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅರೆಬರೆ ಕಾಮಗಾರಿಯಿಂದ ಜನರು ಕೂಡ ರೋಸಿ ಹೋಗಿದ್ದಾರೆ. ಗಮನಿಸಬಹುದು, ಇದು ಶಿರಸಿಯಿಂದ ಹಾವೇರಿ ಸಂಪರ್ಕಿಸುವಂಥ ರಸ್ತೆ ಆಗಿರುವಂಥದ್ದು. ಇದೀಗ ರಸ್ತೆ ಕೂಡ ಅರೆಬರೆ ಕಾಮಗಾರಿ ಮಾಡಿದ್ರಿಂದ ಜನರು ಪ್ರತಿನಿತ್ಯವೂ ಧೂಳು ತಿನ್ನುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಲ್ಲಲ್ಲಿ ಅಪಘಾತಗಳು ಸಂಭವಿಸಿ ಜನರು ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಳ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸಂಬಂಧಪಟ್ಟಂತೆ ಈ ಭಾಗದ ನಾಗರಿಕರು ಅಂದ್ರೆ ಚಿಪ್ಗಿ ಆಗಿರ್ಬೋದು, ಬಿಸ್ಲುಕೊಪ್ಪ ಆಗಿರ್ಬೋದು, ಗೌಡಳ್ಳಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಭಾಗದ ನಾಗರಿಕರು ಕೂಡ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ತಮ್ಮ ಊರಿಗೆ ಮಾಡಿರುವಂತಹ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದ್ರು. ಗಮನಿಸಬಹುದು, ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವಂತಹ ಶಾಲೆಗಳಿಗೆ ಮ್ಯಾಟ್ ಅನ್ನು ಕೂಡ ಅಳವಡಿಸಿರುವಂತದ್ದು. ಧೂಳುಗಳು ಬಾರದಂತೆ ತಡೆಯಲು ಮ್ಯಾಟ್ಗಳನ್ನು ಕೂಡ ಅಳವಡಿಸಲಾಗಿದೆ. ಹೆದ್ದಾರಿ ಪಕ್ಕದಲ್ಲಿರುವಂತಹ ಎಲ್ಲಾ ಮನೆಗಳಿಗೂ ಕೂಡ ಈ ರೀತಿಯಾಗಿ ಧೂಳನ್ನ ತಡೆಯುವ ಒಂದು ಪ್ರಯತ್ನ ಕೂಡ ಮಾಡಲಾಗಿದೆ. ಆದರೆ ಪ್ರತಿನಿತ್ಯವೂ ಕೂಡ ವಾಹನಗಳ ಓಡಾಟದಿಂದ ನಾಗರಿಕರು ಧೂಳು ತಿನ್ನುವ ಪರಿಸ್ಥಿತಿ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಜನರು ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಎಚ್ಚೆತ್ತುಕೊಂಡಾದ್ರೆ ಖಂಡನೆ ಕೂಡ ವ್ಯಕ್ತಪಡಿಸ್ತಾರೆ. ಅವರ ನಿರ್ಲಕ್ಷ್ಯಕ್ಕೆ ಖಂಡನೆ ಕೂಡ ವ್ಯಕ್ತಪಡಿಸ್ತಾರೆ. ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿರುವಂಥದ್ದು. ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಸಂಬಂಧಪಟ್ಟಂತೆ ಕಾಮಗಾರಿಯ ಒಂದು ಆಮೆಗತಿಯ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ಸ್ಥಳೀಯರನ್ನೇ ಮಾತಾಡ್ತೀರಿ. ಮೇಡಮ್, ಏನ್ ಹೇಳ್ತೀರಿ? ಈಗ ರಸ್ತೆ ಪರಿಸ್ಥಿತಿ ಏನಾಗಿದೆ, ಏನೇನು ತೊಂದರೆ ಆಗ್ತಾ ಇದೆ? ಮೊದಲೇ ರಸ್ತೆ ಹದಗೆಟ್ಟಿತ್ತು. ಅದರಲ್ಲಿ ಈಗ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಂತ ಸ್ಟಾರ್ಟ್ ಮಾಡಿ 6 ತಿಂಗಳಾಯಿತು. 6 ತಿಂಗಳಲ್ಲಿ ಜಾತ್ರೆ ಬಂತು ಅಂತ ಹೇಳಿ ಮತ್ತೆ ಸ್ಟಾಪ್ ಮಾಡ್ತೀವಂತ ಹೇಳಿದ್ರು. ಆಯಿತು ಅಂತ ಒಪ್ಕೊಂಡ್ವಿ. ಅಷ್ಟರ ನಂತರ ಇಲ್ಲ, ನಾವು ಕಂಟಿನ್ಯೂ 24 ಗಂಟೆಯಲ್ಲಿ ಕಂಟಿನ್ಯೂ ಒಂದು 7ರಿಂದ 8 ಟ್ರಿಪ್ ನೀರು ಹಾಕ್ತೀವಂತ ಭರವಸೆ ಕೊಟ್ಟರು. ಅದಕ್ಕೂ ಒಪ್ಕೊಂಡ್ವಿ. ಈಗ ಜಾತ್ರೆ ಆದ ತಕ್ಷಣ ಒಬ್ಬರು ಕಾಮಗಾರಿ ಮಾಡೋರು ಇಲ್ಲ, ಕಾಂಟ್ರಾಕ್ಟ್ ತಗೊಂಡವರು ಇಲ್ಲ. ನಮ್ಮಲ್ಲಿ ಆರಿಸಿ ಬಂದ ಪ್ರತಿನಿಧಿಗಳು ನಮಗೆ ಭರವಸೆ ಕೊಡ್ತಾ ಇಲ್ಲ. ಇದರಿಂದ ನಮಗೆ ನಮ್ಮ ತಂದೆಯವರು ಸಹ ಆಸ್ಪತ್ರೆಯಲ್ಲಿ ಇದ್ದಾರೆ. ಇವತ್ತು ಇದ್ದಾರೆ, ಉಸಿರಾಟ ತೊಂದರೆಯಿಂದ ಆಸ್ಪತ್ರೆಯಲ್ಲಿ ಇದ್ದಾರೆ. ಇಲ್ಲೆಲ್ಲರೂ ಆಲ್ಮೋಸ್ಟ್ ಪೇಷಂಟ್ಗಳೇ, ಹಾರ್ಟ್ ಪೇಷಂಟ್ಗಳು, ಅವರು ಇವರು. ಬಿಸ್ನೆಸ್ ಮಾಡೋರಿಗೆ ತುಂಬಾ ಹೊಡೆತ ಆಗ್ತಾ ಇದೆ. ಸ್ಕೂಲು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದನ್ನ ಆದಷ್ಟು ಬೇಗ ನಮಗೆ ಸರಿಪಡಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ಲಿಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತೀನಿ. ರಸ್ತೆ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಿ? ರಸ್ತೆ ವ್ಯವಸ್ಥೆ ಬಗ್ಗೆ ನೋಡ್ರಿ, ಅಲ್ಲಿ ಹಿಡಿದಿರ್ಬೇಕಾರೆ ಆ ಕಡೆ ಅದು ಮನೆ ನಮ್ದು. ಅಲ್ಲಿ 2 ಜನ ಮಕ್ಕಳಿದ್ದಾರೆ. ಈಗ ಎಕ್ಸಾಮು, CET ಎಕ್ಸಾಮು, ಅವ್ರಿಗೆ ಈ ಧೂಳಿನಿಂದ ಅಲರ್ಜಿ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡು ಬಂದ್ವಿ. ಇದಕ್ಕೆ ಏನ್ ಅನ್ಕೊಂಡು ನೀವೇ ವಿಡಿಯೋ ಮಾಡಿ ತೋರಿಸ್ರೆ ಆಗ್ಲಿಲ್ಲ. ಅವ್ರು ಬರಬೇಕು,
ಅವ್ರು ಬರ್ಬೇಕಲ್ಲ, ಅವ್ರು ಬಂದ್ ಸರಿ ಮಾಡ್ಬೇಕು. ನಾವಿಲ್ಲಿ ಇದು ಮಾಡೋದು, ಪ್ರತಿಭಟನೆ ಮಾಡೋದು, ಅವ್ರು ಅಲ್ಲಿರುವುದು, ಇದು ಯಾರಿಗೆ ಗೊತ್ತಾಗ್ತಾ ಉಂಟೀಗ? ಹಾ, ಇದು ಮಕ್ಕಳಿಗೆ ಎಲ್ಲರಿಗೂ ಸಿಕ್ಕಾಪಟ್ಟಿ ತೊಂದರೆ ಆಗ್ತಾ ಇದೆ. ಒಂದು ಬಟ್ಟೆ ಒಂದು ಇದನ್ನ ಯಾವುದನ್ನು ನಮ್ಗೆ ಮುಟ್ಲಿಕ್ಕೆ ಆಗುತ್ತಾ ಇಲ್ಲ. ಹಾಗಾಗಿ ಅತಿ ಶೀಘ್ರದಲ್ಲಿ ನಮ್ಗೆ ಇದನ್ನ ಮಾಡ್ಕೊಡೋ ವ್ಯವಸ್ಥೆ ಮಾಡ್ಬೇಕು ಅವರು. ಇಲ್ದಿದ್ರೆ ಮುಂದಿನ ಇದನ್ನ ನೋಡ್ಕೊಳ್ತೇವೆ. ಸರ್ ಏನ್ ಹೇಳ್ತೀರಿ ರಸ್ತೆ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಿ ಸರ್? ರಸ್ತೆ ವ್ಯವಸ್ಥೆ ಬಗ್ಗೆ ನಾವು ಹಿಂದೆ ಎಲ್ಲ ನಮ್ಮ ಊರ ಜನ ಸೇರಿ ನಾವು AC ಹತ್ರ ಹೋಗಿದ್ವಿ. ಅಸಿಸ್ಟೆಂಟ್ ಕಮಿಷನರಿಗೆ ಅರ್ಜಿ ಕೊಟ್ಟ ಮೇಲೆ ಅವರು ಹೈಯರ್ ಆಫೀಸರ್ ಹತ್ರ ನ್ಯಾಷನಲ್ ಹೈವೇ ಮಾತಾಡ್ತೀನಿ ಅಂದರು. ಕಡೆಗೆ ಇಲ್ಲಿ ಬಂದು ನೋಡಿಕೊಂಡು ದಿನಕ್ಕೆ 8 ಸಲ ನೀರು ಹೊಡಿತೇವೆ ಅಂತ ಹೇಳಿದರು. 8 ಸಲ ಬಿಡಲಿ, ಒಂದು ಸಲನೂ ಹೊಡಿತಾ ಇಲ್ಲ. ಮತ್ತು ಕಾಮಗಾರಿ ಮಾಡೋರು ಯಾರೂ ಇಲ್ಲ. ತಿಂಗಳುಗಟ್ಟಲೆ ಆಯಿತು. ಬೇಕಾದ್ರೆ ನೀವು ಇಷ್ಟು ನಾವು ಊರ ಜನರು ಕೂಡ ಇದು ಶಾಲೆಗೆ ಮಕ್ಕಳು ಊಟದ ತಾಟ್ನಲ್ಲಿ ಧೂಳ ಬರ್ತದೆ. ತಾಟ್ ಹಿಡ್ಕೊಂಡು ಕುಂತ್ರೆ ಬಿಸಿ ಊಟ ಮಾಡಬೇಕಂದ್ರೆ ಧೂಳ. ಹಾಗಾಗಿ ಊರ ಜನ ಎಲ್ಲ ಸೇರಿ ಇದನ್ನು ಶಾಲೆಗೆ ಬಂದ್ ಮಾಡಿದ್ವಿ. ಇಷ್ಟಾದರೂ ಇನ್ನೂ ಇಲ್ಲ. ಶಾಲೆಗೆ ರಜೆ ಇದೆ, ಮತ್ತೆ ಮಳೆಗಾಲ ಕೂಡ ಶುರು ಆಗ್ತದೆ, ಮತ್ತೆ ಪರಿಸ್ಥಿತಿ ಏನಾಗ್ಬೋದು? ಈ ಮಳೆಗಾಲದಲ್ಲಿ ಇದು ಆಗಲಿಲ್ಲ ಅಂದ್ರೆ ಮಳೆಗಾಲದಲ್ಲಿ ಹುಬ್ಳಿ ರೋಡ್ 100% ಬಂದ್ ಆಗುತ್ತೆ. ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವ್ರು ಮಾಡಲಿಲ್ಲ ಅಂದ್ರೆ ಮೇ 12ಕ್ಕೆ ನಾವು ಯಾರಿಗೂ ಕೇಳೋದಿಲ್ಲ. ಈ ರಸ್ತೆಯಲ್ಲಿಯೇ ಶಾಸಕರು, ಸಂಸದರು ಎಲ್ಲರೂ ಓಡಾಡ್ತಾರೆ. ಜನಪ್ರತಿನಿಧಿಗಳು ಎಲ್ಲ ಹೈಬ್ರಿಡ್ ಕಾರುಗಳು, ಅವರಿಗೆ AC ರೂಮ್ನಲ್ಲಿ ಹೊಡ್ಕೊಂಡು ಹೋಗ್ತಾರೆ, ಗೊತ್ತಾಗೋದಿಲ್ಲ. ಜನಸಾಮಾನ್ಯರು ಬೇಡ, ಎಲ್ಲ ವಯಸ್ಸಾದವ್ರಿಗೆ. ಕೊರೋನಾ ಕಾಲದಲ್ಲೂ ಇಷ್ಟು ಕಷ್ಟಪಡಲಿಲ್ಲ. ಈಗ ಅದಕ್ಕಿಂತ ದೊಡ್ಡ ಕೊರೋನಾ ಬಂದದೆ. ಇದು ಚೀನಾದಲ್ಲ, ಇದು ನಮ್ದು ಇಲ್ಲಿದೆ ರಾಜಕಾರಣಿಗಳೇ ಕೊರೋನಾ ಇದು. ಸರ್ ಈಗ ಏನ್ ಹೇಳ್ತಾರೆ ಸರ್, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು? ಏನ್ ಸರ್? ಸರ್, ಈಗ ಜನಪ್ರತಿನಿಧಿ ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ ಅಂತಾರೆ. ನಮ್ಗೆ ಅವ್ರ ಸಂಬಂಧ ಉಳಿಲಿ ಅಥವಾ ಬಿಡ್ಲಿ. ಈಗ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಈಗ ನಾವು ಟ್ಯಾಕ್ಸ್ಗಳನ್ನು ತುಂಬ್ತಾ ಇದ್ದಾಗದೆ. ಈಗ ಮನೆ ಕರ ಇರ್ಬೋದು, ಅದೇ ರೀತಿ ವಾನ್ಸರು ಪ್ರತಿನಿತ್ಯ ನಾವು ಟ್ಯಾಕ್ಸ್ಗಳನ್ನು ತುಂಬಿದ್ರೂ ಕೂಡ ಇವ್ರು ಈ ಕಡೆ ಕಣ್ಣೇ ಹಾಕೋದಿಲ್ಲ ಅಂದರೆ ನಾವು ಅದನ್ನು ಅವ್ರಿಗೆ ನಾವು ಕೇಳೋದೇ ಇಲ್ಲ. ಆ ಹಿನ್ನೆಲೆ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು, ಈಗ ಸಾರಿಗೆ ಸಚಿವರಿಗೆ, ಕೇಂದ್ರ ಸರ್ಕಾರದ ಸಾರಿಗೆ ಸಚಿವರಿಗೆ ಕೂಡ ನಿನ್ನೆ ದಿನ ಪತ್ರ ಬರೆದಾಗಿದೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ, ಅವರೆಲ್ಲ ಅಧಿಕಾರಿಗಳಿರ್ಬೋದು ಮತ್ತೆಲ್ಲ ಮಲಗಿದ್ದಾರೆ ಅವರು ಪೂರ್ತಿ. ಈಗ ಜನರ ಗೋಳು ಅವ್ರಿಗೆ ಬೇಡ. ಇಲೆಕ್ಷನ್ ಬಂದಾಗ ಮಾತ್ರ ಕೈ ಮುಕ್ಕೊಂಡು ಬರ್ತಾರೆ ಬಿಟ್ಟರೆ ಈ ಸಂದರ್ಭದಲ್ಲಿ ಅವ್ರು ನಾಪತ್ತೆ. ಎಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಇವ್ರಿಗೆ IPL ಟಿಕೆಟ್ ಬೇಕಂತ ಹೇಳಿದ್ರೆ ಫ್ರೀನಲ್ಲಿ ಕ್ಯೂ ನಿಲ್ತಾರೆ. ಇವ್ರಿಗೆ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಮಂತ್ರಿಗಿರಿ ಅದಕ್ಕೆ ಓಡಾಟ ಮಾಡ್ತಾರೆ. ಆ ಹಿನ್ನೆಲೆ ನಾವು ಏನು ಮಾಡ್ತಿದ್ದಾಗದೆ ಕೇಳಿದ್ರೆ ಮೇ 12ರಿಂದ ಮೇ 12ಕ್ಕೆ ಇದೆ ಪೊಲೀಸ್ ಚೆಕ್ ಪೋಸ್ಟ್ ಹತ್ತಿರ ಪಕ್ಷಾತೀತವಾಗಿ ನಾವೀಗ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ, ಪಕ್ಷಾತೀತವಾಗಿ ನಾವು ರಸ್ತೆ ತಡೆಯನ್ನು ನಾವು ಮಾಡ್ತಿದ್ದೇವೆ. ಇದಕ್ಕೂ ಕೂಡ ಸಾರ್ವಜನಿಕರು ಬೆಂಬಲ ಅತಿ ಅವಶ್ಯಕ. ನಾವು ಇದು ಪ್ರತಿಭಟನೆ ಮಾಡ್ತೀವಿ ನನ್ನ ಒಬ್ಬನ ಸ್ವಾರ್ಥಕ್ಕಲ್ಲ. ಈ ಜನರ ಊರಿಗಾಗುವ ದೊಡ್ಡ ಒಂದು ರೋಗವನ್ನು ನಾವು ತಡೆಗಟ್ಟುಗೋಸ್ಕರ ಆದರೂ ನಾವು ಇದನ್ನು ಪ್ರತಿಭಟನೆ ಕಾಣಿಸ್ತೇವೆ. ಸರ್ ಏನ್ ಹೇಳ್ತೀರಿ ಸರ್? ಈಗ ಕಾಮಗಾರಿ ಶುರುವಾಗಿ ಸುಮಾರು 5ರಿಂದ 6 ವರ್ಷ ಆಯ್ತು ಸರ್. ಏನ್ ಹೇಳ್ತೀರಿ? ಕಂಪನಿ ಸಂಬಂಧಪಟ್ಟ ಕಂಪನಿಯವರುಗಳು ಏನ್ ಹೇಳ್ತಾರೆ ಅಥವಾ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ? ಸರ್, ಕಾಮಗಾರಿ ಸ್ಟಾರ್ಟ್ ಆಗಿದ್ದು 2020ರಲ್ಲಿ. ಈ ಭಾಗದಲ್ಲಿ ಸ್ಟಾರ್ಟ್ ಆಗಿ ಈಗ ಒಂದು 2-3 ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್. 3 ವರ್ಷದಲ್ಲಿ ಇವತ್ತಿನವರೆಗೂ ಯಾವುದೇ ರೀತಿ ಒಂದು ಪ್ರಾಜೆಕ್ಟ್ ಹೆಡ್ ಆಗಲಿ ಅಥವಾ ಈಗ ಸಂಬಂಧಪಟ್ಟ NHA ಅಧಿಕಾರಿಗಳಾಗಲಿ, ನಾವು ಪ್ರತಿದಿನ ರಸ್ತೆಗಿಳಿದು ಗಲಾಟೆ ಮಾಡೋದು, ಎಲ್ಲ ಅಧಿಕಾರಿಗಳ ವರ್ಗಗಳನ್ನು ಸಂಪರ್ಕಿಸೋದು, ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ಯಾರಿಗೆ ಏನೇ ಮಾಡಿದ್ರು ಕೂಡ ಇವತ್ತಿನವರೆಗೂ ಇಷ್ಟು ತೊಂದರೆ ಜನರಿಗೆ ಆಗ್ತಿದೆ ಅಂದರೂ ಕೂಡ ಯಾವುದೇ ರೀತಿ ಒಂದು ಪ್ರಾಜೆಕ್ಟ್ ಹೆಡ್ ಆಗಲಿ, NHA ಅಧಿಕಾರಿಗಳಾಗಲಿ ಅಥವಾ ಯಾವುದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ದು ಯಾರ್ದು ತಲೆದಂಡನೂ ಆಗಲಿಲ್ಲ. ಇದಕ್ಕೆ ಸಮಸ್ಯೆಗೆ ಪರಿಹಾರನೂ ಸಿಗಲಿಲ್ಲ. ನನಗನ್ನಿಸ್ತದೆ ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಅಂದ್ರೆ ನಾವೇ ಅಯೋಗ್ಯರು ಅಥವಾ ನಮ್ಮಿಂದ ಆಯ್ಕೆ ಆದಂಥವ್ರು ಅಯೋಗ್ಯರು ಇರ್ಬೋದು ಸರ್. ಅದೊಂದೇ ಹೇಳ್ಬೋದು. ಬಿಟ್ರೆ ಜನರ ಕಷ್ಟಕ್ಕೆ ಯಾವುದೇ ರೀತಿಯಿಂದ ಸ್ಪಂದನೆಯನ್ನ ಯಾವುದೇ ರೀತಿಯಿಂದ ಮಾಡ್ತಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾವು ರಸ್ತೆಗಿಳಿದು ಹೋರಾಟ ಮಾಡೋದು ನಿಶ್ಚಿತ ಸರ್. ಇವಿಷ್ಟು ಜನರ ಒಂದು ಆಕ್ರೋಶದ ಪರಿ. ಯಾಕಂತಂದ್ರೆ ಈಗಾಗಲೇ ಸಂಬಂಧಪಟ್ಟ ನಾಗರಿಕರು ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ, ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದಾರೆ. ಆದರೆ ಯಾರು ಕೂಡ ಈ ರಸ್ತೆಯ ಒಂದು ಪರಿಸ್ಥಿತಿಯ ಬಗ್ಗೆ ಕೇಳ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.